So hi guys, welcome back to my channel. ಸೊ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರೋಡಲ್ಲಿ. ಯಾಕೆಂದರೆ ನಾನು ನಮ್ಮ ಮಮ್ಮಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮಮ್ಮಿದು ಒಂದು ಸ್ವಲ್ಪ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಸೊ ಅತ್ತೆ ಅವ್ರಿಗೆ ಯಾರೋ ಪರಿಚಯ ಇದ್ದಾರಂತೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅವರು ಇವತ್ತು ಫ್ರೀ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾವು ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ಆಮೇಲೆ ಎಲ್ಲಿ ಸ್ಟಿಚಿಂಗ್ ಕೊಡೋದು ಅಂತೆಲ್ಲ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ತಾನೇ ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೇನೋ. ಈಗ ತಾನೇ ಫೋನ್ ಹಾಕಿದ್ರು ಎಲ್ಲಿದ್ದೀರಾ ಆಗ್ಬಿಟ್ಟು. ಇಲ್ಲ ಅನ್ಸುತ್ತೆ ರಾಧಾತ್ ಅವ್ರ ಮನೆ ಗೃಹಪ್ರವೇಶ ಇನ್ನೊಂದು 2 to 3 months ಇದೆ. ಸೊ ಅದಕ್ಕೆ ಬೇಕಾಗಿದ್ದ ಸೀರೆನೆಲ್ಲ ತಂದಿದ್ರು. ಸೊ ಯಾವ ಥರ ಏನು ಅಂತೆಲ್ಲ ತೋರಿಸ್ತಾ ಇದ್ರು. ಹಾಗೆ ಮಮ್ಮಿಗೆ ಅವ್ರ ಒಪಿನಿಯನ್ ಯಾವ ಥರ ಡಿಸೈನ್ ಮಾಡಿಸ್ಬೋದು ಏನೆಲ್ಲ ಅಂತ ಒಪಿನಿಯನ್ ಕೊಡ್ತಾಯಿದ್ರು. ಈಗ ನಾವೆಲ್ಲರೂ ಬೊಟಿಕಿಗೆ ಹೋಗ್ತಾ ಇದ್ದೀವಿ. ಸೊ ಬ್ಲೌಸಸ್ನೆಲ್ಲ ಸ್ಟಿಚಿಂಗ್ ಕೊಡಬೇಕಿತ್ತು ಅಂತ. ಗೈಸ್ ಬ್ಲೌಸ್ನ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಮತ್ತೆ ಅತ್ತೆಯವ್ರು ಬೇಗನೆ ಹೊರಟೋದ್ರು, ಏನೋ ಕೆಲಸ ಇದೆ ಅಂದ್ಬಿಟ್ಟು. ಸೊ ಅದಕ್ಕೆ ಮಮ್ಮಿಯವರು ಮತ್ತೆ ಮಂಡೇ ಬರ್ತಾರಂತೆ. ತಗೊಂಡು ಹೋಗಿದ್ದು 2 ಸ್ಯಾರಿ, 1 ಸ್ಯಾರಿ ಮತ್ತು 2 ಬ್ಲೌಸ್ ಹೊಲಿಯೋಕ್ಕೆ. 2 ಬ್ಲೌಸು? ಹಾಂ, ಕರೆಕ್ಟ್ ಅಲ್ವಾ? 1 ಸ್ಯಾರಿ 2 ಬ್ಲೌಸು. ಸೊ ನಾವು ತಗೊಂಡು ಹೋಗಿದ್ದು 2 ಸ್ಯಾರಿ 2 ಬ್ಲೌಸು. ಸೊ 1 ಬ್ಲೌಸಿಗೆ ಡಿಸೈನು ಎಲ್ಲ ಸೆಟ್ ಆಯಿತು. ಸೊ ಡಿಸೈನ್ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನೊಂದು ಸ್ಯಾರಿಗೆ ಡಿಸೈನ್ ಸೆಟ್ ಆಗಿಲ್ಲ. ಸೊ ಅದಕ್ಕೆ ಅವ್ರು ಮತ್ತೆ ಇನ್ನೊಂದು ಸತಿ ಮಂಡೇ ಬರ್ತಾರಂತೆ ಅತ್ತೆ ಜೊತೆಗೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಅಂದರೆ ಮಧ್ಯಾಹ್ನದ ಅಡುಗೆ ಟೊಮೆಟೊ ಬಾತ್ ಮಾಡಿದ್ದಾರೆ. ಯಾಕೆ ಅಂದರೆ ಇವತ್ತು ಹುಣ್ಣಿಮೆ, ನಾನ್ ವೆಜ್ ಮಾಡಲ್ಲ ನಮ್ಮ ಮನೇಲಿ. ಸೊ ಅದಕ್ಕೆ ಮಮ್ಮಿ ನಾನು ಸೇರಿಕೊಂಡು ಟೊಮೆಟೊ ಬಾತ್ ಮಾಡಿದ್ದೀವಿ. ಮನೇಲಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಏನು ಮಾಡಬೇಕು ಅಂದರೆ ಹಾಲನ್ನ ಈ ಥರ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೋಬೇಕು. ಈ ಥರ ಕುದಿಯೋ ಗಂಟ ಅಲ್ಲಮ್ಮ? ಕುದಿಯೋ ಗಂಟ ಅಲ್ಲ, ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದು ಒಂದು ಮುಕ್ಕಾಲು ಭಾಗ ಹಾಕಬೇಕು, ಮುಕ್ಕಾಲು ಭಾಗ ಅರ್ಧ ಭಾಗ ಹಾಕಬೇಕು. ಕುದ್ದು ಆ ಥರ ಮುಕ್ಕಾಲು ಭಾಗ ಅರ್ಧ ಭಾಗ ಹಾಕಬೇಕಂತೆ. ಹಾಗೆ ಇಲ್ಲಿ ಸೈಡಲ್ಲಿ ಮಮ್ಮಿ ತುಪ್ಪ ಇಟ್ಕೊಂಡಿದ್ದಾರೆ ಕಾಯಿಸ್ಕೊಂಡು. ಎಂತಕ್ಕೆ ಅಂದರೆ ಗೋಡಂಬಿ ಮತ್ತು ಕ್ಯಾಶೂನ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ, ಫ್ರೈ ಮಾಡಿ ತೆಗೆದಿಟ್ಕೊಬೇಕು. ಸೊ ಕ್ಯಾಶ್ಯೂಸು ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಸೊ ಈಗ ಇದನ್ನು ಒಂದು ಪಾತ್ರೆಗೆ ಈ ಥರ ಹಾಕೋಬಿಟ್ಟು ಆಮೇಲೆ ನಾವು ಇದು ಕ್ಯಾರೆಟ್ನ ತುರಿದಿಕೊಂಡಿದ್ದೀವಿ. ಸೊ ಇದನ್ನು ಚೆನ್ನಾಗಿ ಇದೇ ಎಣ್ಣೆಗೆ ಹಾಕ್ಬಿಟ್ಟು ತುಪ್ಪಗೆ ಹಾಕ್ಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗ್ಬೋದು. ಹಸಿ ವಾಸನೆ ಹೋಗೋಷ್ಟು ಹುರ್ಕೋಬೇಕಂತೆ. ಅಲ್ಲ, ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ. ಹಾಗೆ ನಮ್ಮ ಅಪ್ಪಗೂ ಕೂಡ ಇಷ್ಟ. ಸೊ ಅವ್ರು ಕೇಳಿದ್ರು ಹೋಗ್ಬಿಟ್ಟು ಈಗ ಮಾಡ್ತಿರೋದು. ಅವರೇ ನೆನ್ನೆ ಕೂತು ಕ್ಯಾರೆಟ್ ಎಲ್ಲ ಅವರೇ ತುರ್ಕೊಟ್ಟಿದ್ದು ಮಾಡಿ ತಿನ್ನಬೇಕು ಅನ್ನೋದಕ್ಕೋಸ್ಕರ. ಸೊ ಹಾಗೆ ಈಗ ಒಂದು ಏಲಕ್ಕಿ ಎತ್ಕೊಂಡು, ಒಂದು 4 ಏಲಕ್ಕಿ ಎತ್ಕೊಂಡು ಅದನ್ನು ಜಜ್ಕೊಂಡು ಪುಡಿ ಮಾಡಿ ಹಾಲ್ಗೆ ಹಾಕೋಬೇಕಾ? ಲಾಸ್ಟಲ್ಲಿ ಹಾಲ್ಗೆ ಹಾಕೋಬೇಕು. ಏನಕ್ಕೆ ಅಂದರೆ ಅದ್ರದ್ದು ಘಮ ಸುವಾಸನೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಮುಟ್ಟಲ್ಲ. ಅದು ಸ್ವೀಟ್ ಮಾಡ್ತಿರೋದು ಅಂತ ಗೊತ್ತಾ? ನಂದು ಎಕ್ಸಾಮ್ಸ್ ಆಗೋಯ್ತು ಅಂತ. ಒಂದು 2 ವೀಕ್ಸಿಂದ ಎಕ್ಸಾಮ್ ಇತ್ತು. ಸೊ ಈಗ ಮುಗ್ದೋಗಿದೆ ಎಕ್ಸಾಮು. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ, ನಂದು ಎಕ್ಸಾಮ್ಗೆ ಓದ್ಕೊತಿದ್ದೆ ಸ್ಟಡಿ ಹಾಲಿಡೇಲಿ. ಸೊ ಇವತ್ತಿಗೆ ಎಕ್ಸಾಮ್ ಅಲ್ಲ, ನಿನ್ನೆಗೆ ಸ್ಯಾಟರ್ಡೇ ಅಲ್ವಾ, ನಿನ್ನೆ ಎಕ್ಸಾಮ್ ಹೋಗಿತ್ತು, ಲಾಸ್ಟ್ ಎಕ್ಸಾಮ್ ಇತ್ತು. ಸೊ ಅದು ಮುಗ್ದಿದೆ. ಈಗ ನೆಕ್ಸ್ಟ್ ಎಕ್ಸಾಮ್ ಬಂದು ಜಾನ್ವರಿಲಿ ಇರುತ್ತೆ ಅಷ್ಟೇ ಗೈಸ್. ಸ್ವಲ್ಪ ಬ್ಲಾಕ್ ಬರುತ್ತಲ್ಲ ಬೆಲ್ಲ, ಆ ಥರ ಬೆಲ್ಲ. ಸೊ ಈಗ ನಮ್ಮ ಮನೆ ಕೆಳಗಡೆ ಇರೋ ಸ್ವಪ್ನ ಆಂಟಿ ಅಂತ ಅವರು ಪಾಯಸ ಮಾಡಿ ಕಳಿಸಿದ್ದಾರೆ. ಸೊ ಇದು ಯಾಕೆ ಈ ಕಲರಲ್ಲಿದೆ ಅಂದರೆ ಅವರು ನಾಟಿ ಬೆಲ್ಲ ಹಾಕಿ ಮಾಡಿರ್ತಾರೆ. ಅದಕ್ಕೆ ಒಂದು ಬ್ರೌನ್ ಕಲರಲ್ಲಿ ಬರುತ್ತೆ. ಸೊ ಯಾಕಂದರೆ ಬೆಲ್ಲ ಡಾರ್ಕ್ ಕಲರಲ್ಲಿರುತ್ತೆ, ಬ್ಲ್ಯಾಕಿಶ್ ಕಲರಲ್ಲಿ. ಸೊ ಅದಕ್ಕೆ ಪಾಯಸ ಬಂದು ಈ ಕಲರಲ್ಲಿದೆ. ಯಾಕೆ ಕಟ್ ಕಳಿಸಿದ್ರು ಅಂದರೆ ನನಗೆ ಪಾಯಸ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅವ್ರ ಮನೇಲಿ ಮಾಡಿದ್ರಂತೆ. ಸೊ ಅದಕ್ಕೆ ಕಟ್ ಕಳಿಸಿದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಸತಿ ಅವ್ರು ಯಾವಾಗ ನಾವು ಮಾಡೋವಾಗ
ಕೇಳಿ ನಿಮಗೂ ತೋರಿಸ್ಕೊಡ್ತೀನಿ. ಆದರೆ ನಾಟಿ ಬೆಲ್ಲದಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿಲ್ಲ, ಬೆಲ್ಲದಲ್ಲಿ ಮಾಡಿದ್ದಾರೆ. ಮಾಮೂಲಿ ಬೆಲ್ಲ ಅದು ಅಲ್ಲ, ನಾಟಿ ಬೆಲ್ಲ. ನಾಟಿ ಬೆಲ್ಲ, ಅದು ಕೆಮಿಕಲ್ ಏನು ಯೂಸ್ ಮಾಡಿರಲ್ಲ. ಕರೆಕ್ಟ್. ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ತಿನ್ನಬೇಕಿತ್ತು, ಪೌರ್ಣಮಿ ಇರೋ ಕಾರಣ ನಾನ್ ವೆಜ್ ತಿಂತಲ್ಲ. ಅದಕ್ಕೆ ಆಫ್ಟರ್ನೂನ್ ಬಂದು ಟೊಮೆಟೊ ಬಾತ್ ತಿಂದ್ವಿ. ಈಗ ಸ್ವೀಟು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀವಿ. ಇದು ನೋಡಿ, ಈ ಥರ ಕ್ಲೀನಾಗಿ ಹುರಿಬೇಕು ತುಪ್ಪದಲ್ಲೇ, ಅದು ಅದರಲ್ಲೇ ಬೇಯಬೇಕು. ಯಾವುದ್ರಲ್ಲಿ? ತುಪ್ಪದಲ್ಲಿ ಹಸಿ ವಾಸನೆ ಹೋಗುತ್ತೆ, ಹಾಲಲ್ಲಿ ಬೇಯಿಸ್ಬೇಕು. ಅದೇ ಗೈಸ್. ಸೊ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋಗಂಟು ಹುರಿಬೇಕು. ಆಮೇಲೆ ಹಾಲು ಮುಕ್ಕಾಲು ಭಾಗ ಆದಾಗ ಹುರಿದಿರೋ ಕ್ಯಾರೆಟ್ನ ಅದಕ್ಕೆ ಹಾಕ್ಬಿಟ್ಟು 1-2 ವಿಷಲ್ ಕುಗ್ಸ್ಕೊಬಿಡಿ, ಚೆನ್ನಾಗಿ ಬೆಂದಿರುತ್ತೆ ಅವಾಗ. ಏನು ಜಜ್ಜಿ ಪುಡಿ ಮಾಡ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿನ, ಸೊ ಅದನ್ನು ಹಾಲಿಗೆ ಹಾಕಿದ್ದಾರೆ ಈಗ. ಸೊ ಈಗ ಹಾಲೆಲ್ಲ ಕುದಿ ಈ ಥರ ಬಂದಾದಮೇಲೆ ಇದಕ್ಕೆ ಬಾದಾಮ್ ಪೌಡ್ರ್ ಹಾಕಬೇಕು. ನಾವು 2 ಪ್ಯಾಕೆಟ್ ಆಗುವಷ್ಟು ಬಾದಾಮ್ ಪುಡಿ ಹಾಕ್ತಾಯಿದ್ದೀವಿ. ಯಾಕಂದರೆ ನಾವಿಲ್ಲಿ 2 ಪ್ಯಾಕೆಟ್ ಅಂದರೆ ಏನು ಚಿಕ್ಕದ ದೊಡ್ಡದಾದಲ್ಲ, ಏನು ಮೀಡಿಯಮ್ ಸೈಜ್ದು 2 ಪ್ಯಾಕೆಟ್ ಹಾಕ್ತಾಯಿದ್ದೀವಿ. ಯಾಕಂದರೆ ನಾವಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀವಿ, ಹಾಗೆ 1 kg ಕ್ಯಾರೆಟ್ ತೊಗೊಂಡಿದ್ದೀವಿ. ಇದು ಹಾಲ್ದು ಕ್ವಾಂಟಿಟಿ ಕಮ್ಮಿ ಆಗಿದೆ. ಆಮೇಲೆ ಹಾಗೆ ಈ ಕಡೆ ಕ್ಯಾರೆಟು ನಾವು ಏನು ಫ್ರೈ ಮಾಡ್ತಾಯಿದ್ದೀವಿ ಅದು ಕೂಡ ಹಾಫ್ ಬೆಂದಿದೆ. ಈಗ ಇದು ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ. ಸೊ ಇದನ್ನು ಎತ್ತಿ ಇದು ಹಾಲು ಪಾತ್ರೆಗೆ ಹಾಕಿ ಕೂಗ್ಸ್ಕೋಬೇಕು. ಕೂಗ್ಸಲ್ಲ, ಹಂಗೆ ಬೇಯಿಸೋದು. ಕೂಗ್ಸ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಹಂಗೆ ಬೇಯಿಸಿದ್ರೂ ಆಗುತ್ತೆ. ಸೊ 2 ಥರನೂ ಮಾಡ್ಕೋಬೋದು. ಸೊ ಈಗ ಕ್ಯಾರೆಟ್ನೆಲ್ಲ ಹಾಲಿಗೆ ಹಾಕ್ತಾಯಿದ್ದೀವಿ. ಹಾಗೆ ಈಗ ಸಕ್ಕರೆ ಹಾಕಲ್ಲ, ಲಾಸ್ಟಲ್ಲಿ ಸಕ್ಕರೆ ಹಾಕೋಬೇಕು. ಸ್ವಲ್ಪ ಅಷ್ಟೇ ಫ್ರೈ ಆಗಿರುತ್ತಲ್ಲ, ಹಾಲಲ್ಲಿ ಚೆನ್ನಾಗಿ ಬೇಯಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಹಾಲ್ಗೆ ಹಾಕಿ ಇನ್ನೊಂದ್ಸತಿ ಕ್ಯಾರೆಟ್ನ ಬೇಯಿಸ್ಬೇಕು ಈಗ ಹಾಲಲ್ಲಿ. ಸೊ ಈಗ ನಾವು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀವಿ. ಎಷ್ಟಮ್ಮ ಸಕ್ಕರೆ? ಸಕ್ಕರೆ ಒಂದು ಅರ್ಧ kg ಅಷ್ಟು ಹಾಕೋಣ ಸಾಕು. ಸ್ವೀಟ್ ಮೇಲೆ ಡಿಪೆಂಡ್ ಆಗಿ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಕ್ಯಾರೆಟ್ ಹಲ್ವಾ ಯಾವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಒಂದು ಡೇ ಅಂದರೆ ತಣ್ಣಗಾಗಕ್ಕೆ ಬಿಡ್ತೀವಲ್ವ, ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಎಂತಕ್ಕೆ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಇದ್ದಾಗ ಫ್ಲೇವರೆಲ್ಲ ಕ್ಲೀನಾಗಿ ಗೊತ್ತಾಗಲ್ಲ. ಅದೇ ತಣ್ಣಗಿದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಲ್ಲ. ನೋಡಿ ಗೈಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಹಾಯ್ ಫ್ರೆಂಡ್ಸ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಅಲ್ಲ ಪಲ್ಲವಿ ಚಾನೆಲ್. ಹೇಳು ಅಯ್ಯ, ಹೇಳು. ಹಿಂಗೆ 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 ಮಾಡಲ್ವಾ? ಐ ಲವ್ ಯು ಧನು. ಲವ್ ಯು. ಗೊತ್ತಿಲ್ವಾ ನನ್ನ ಹೆಸರು ನಿಮಗೆ? ನಿಮ್ಮ ಮಮ್ಮಿ ಹೆಸರು? ಚಪಾತಿ ಚುಂಡರೆ. ಹೇಳ್ಬಿಟ್ಟು ಬಂದಿದ್ಯಾ ನಿಮ್ಮ ಮಮ್ಮಿಗೆ? ಏನಂತ ಹೇಳಿದೆ? ಮಮ್ಮಿ ಇಲ್ಲ ಹಂಗೆ ಬಂದಿದ್ದೆ. ಈ ಕಡೆ ಈ ಕೈ ಇಕ್ಕು, ಈ ಕೈ ಇಕ್ಕು ನೀನು, ಈ ಕೈ ಹಿಂಗೆ ನನ್ನ ಹತ್ರ ಇಕ್ಕು, ನನ್ನ ಹತ್ರ ಇಕ್ಕುವಾ. ಏ ಹಾ ಆಯ್ತು ಡಾಗಿದು. ದ್ರಾಕ್ಷಿ ಗೋಡಂಬಿನೆಲ್ಲ ಏನು ಹುರ್ಕೊಂಡಿದ್ವೋ, ಅಂದರೆ ತುಪ್ಪದಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ವೋ ಅದನ್ನು ಬೆಂದಿರೋ ಅಂತ ಕ್ಯಾರೆಟು ಮತ್ತು ಹಾಲಿಗೆ ಹಾಕ್ಕೊತಾ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ಅಲ್ಲ, ಫುಲ್ಲು ರೆಡಿ ಆಗೋಗಿದೆ ಕ್ಯಾರೆಟ್ ಹಲ್ವಾ. ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ನಾವು ಏನು ಕ್ಯಾಶ್ಯೂಸಲ್ಲಿ ಹಾಕಿರ್ತೀವೋ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕ್ಯಾರೆಟ್ ಹಲ್ವಾ ಇಸ್ ಡನ್. ಅದಕ್ಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀವಿ, ಘಮ ಮತ್ತು ಫ್ಲೇವರ್ ಬರುತ್ತೆ ಅಂತ.
ಧನು ನಿನಗೆ ಏನು ಇಷ್ಟ ಧನು? ಯಾವ್ದದು? ಏನದು? ಮಿಕ್ಸ್ ಮಾಡೋ ತೋರ್ಸಲ್ಲ. ಇನ್ನೇನದು? ಏನದು ಗೊತ್ತಿಲ್ಲ, ಆದರೆ ಇಷ್ಟನಾ? ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಕ್ಯಾರೆಟ್ ಹಲ್ವಾ ಇಸ್ ಡನ್. ಧನುಗಿಲ್ಲ ಕ್ಯಾರೆಟ್ ಹಲ್ವಾ ಅಲ್ವಮ್ಮ? ಮತ್ತೆ ಧನುಗಿಲ್ಲಲ್ಲಮ್ಮ ಕ್ಯಾರೆಟ್ ಹಲ್ವಾ? ಕೊಡಲ್ಲ ಅವಳಿಗೆ. ಕೊಡಲ್ವಂತೆ. ನೀನೇ ಬ್ಯಾಡ್ ಗರ್ಲ್. ನಾ ಹೌದು ಮಾಡಿದ್ದೆ 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 ಮಾಡಿದ್ದೆ. ನನ್ನ ಹತ್ರನೇ ಎಕ್ಸಾಮ್ ಆಗೈತಿ, ಯಾಕಮ್ಮ ನೀನು ಹೆಂಗ್ ಮಾಡ್ತೀಯಾ? ಒಂದಿನ ರೆಸ್ಟ್ ಆದ್ರೂ ಬಿಡು. ಬೇಡದು. ನಾನು ಕ್ಯಾರೆಟ್ ಹಲ್ವಾನ ತಿಂತಾ ಇದ್ದೀನಿ. ಹೆಂಗ್ ಮಾಡಿದಾರೋ ನೋಡೋಣ ನಮ್ಮ ಮಮ್ಮಿ. ಸರ್ ನೀವು ಹೇಳಿದ್ರಲ್ಲ ಅಂದ್ರೆ ಕಾಣಿಸ್ಕೊಳ್ಬೇಕು ಅನ್ನೋ ಕಾರಣ ಖಂಡಿತವಾಗ್ಲೂ ನಾನು ಚೆನ್ನಾಗೈತೆ. ಮಾತಾಡೋದಿಲ್ಲ. ಆದ್ರೆ ಈ ಮನೆಯಲ್ಲಿ ಕಳಪೆ ಅನ್ನೋದು ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ? ಅಸ್ತ್ರ ಅಂತ ಅನ್ಸುತ್ತೆ ಸರ್. ನಾವ್ ಯಾರಿಗೂ ನಿಷ್ಠೂರ ಆಗ್ಬಾರ್ದು. ಎಂತ ಖಾರವಾಗೈತೆ. ಚೈತ್ರನ್ ಕೊಟ್ರೆ ಕಳಪೆ ಕೊಟ್ರೆ ಪರವಾಗಿಲ್ಲ. ಕರೆಕ್ಟ್ ಖಾರವಾಗೈತೆ. ಖಾರದ ಪುಡಿ ಹಾಕಿದ್ದಾರೆ. ಜಾಸ್ತಿ ಆಗುತ್ತೆ ಕಳಪೆ. ಬಟ್ಲಲ್ಲ ಇದಾಗಿರೋದು ಹೋಗ. ಉತ್ತಮ ಸ್ಟಾರ್ಟ್ ಆಗಕ್ಕಿಲ್ಲ, ಸ್ವಲ್ಪ ಮುಂಚೆ ನಿಮ್ದೊಂದು ಸ್ಟಾರ್ಟ್ ಆಗುತ್ತೆ. ಬೆಳ್ಸೋಣ ಖಾರ. ರಾತ್ರಿ ಅಡುಗೆ ಮುದ್ದೆ ಮತ್ತು ಹಸಿಕಾಳು ಸಾರ ಮಸಾಲೆ. ಮಸಾಲೆ ಅಲ್ಲ. ತೊಗರಿಕಾಳು ಹುಳಿ ಮಾಡಿದ್ದಾರೆ ಸಾರು. ಹುಳಿ